ನೋಡ್ರಿ ಏನ್ ಮಾಡೋದ್ರಿ ನಮ್ ಭಾರತ ಸರ್ಕಾರದಾಗ ಬಿಜೆಪಿ ಸರ್ಕಾರ ಏನ್ ಮಾಡೈತೆ ಅಂದ್ರ ಬಡವ್ರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಮಾಡತೈತಿ. ದಿನದಿಂದ ದಿನಕ್ಕ ಸಿಲಿಂಡರ್ ರೇಟ್ ಏರ್ಸ್ಕೊಂತ ಹೊಂಟೈತಿ. ಹಂಗಾಗಿ ನಾವ್ ಇವತ್ತ ರೋಡ್ ಮ್ಯಾಗ ಕುಂತ ಎಲ್ಲಾ ಮಹಿಳೆಯರು ನೋಡ್ರಿ ಎಲ್ಲಾ ಜನಸಾಮಾನ್ಯರು ಬಡ ಮಹಿಳೆಯರು ಇವತ್ ನಾವ್ ರೋಡ್ ಮ್ಯಾಗ ಕುಂತರು ಒಲಿ ಹಚ್ಚಿ ಚಾ ಮಾಡಿ ಎಲ್ಲಾ ಕುಡಿಯಾಕತ್ತೇವ್ರಿ. ಯಾಕಂದ್ರ ಈಗ ಸಿಲಿಂಡರ್ ರೇಟ್ ದಿನದಿಂದ ದಿನಕ್ಕ ಈಗ ಮೊನ್ನೆ ಮತ್ತ್ 26 ರೂಪಾಯಿ ಜಾಸ್ತಿ ಮಾಡ್ಯಾರ ಅಂತ ಹೇಳಿ ಆಗೇತ್ರಿ. ಈಗ ಎಲ್ಲಾ ಸೇರಿ 950 ರೂಪಾಯಿ ಕೊಡ್ದಾಗೈತ್ರಿ. ಈಗ ಏನಂದ್ರ ದಿನಗೂಲಿ ಕೆಲಸ ಮಾಡೋ ಹೆಣ್ಮಕ್ಳು ಇರ್ತಾರ, ಅವ್ರು ಮುಂಜಾನೆಯಿಂದ ಸಂಜೆ ಮಟ ದುಡ್ದು ಸಂಜೆ ಕಡೆ ಬಂದು ಅದೇ ದುಡ್ಡಿನಿಂದ ಹೊಟ್ಟೆ ತುಂಬಿಸ್ಕೊಳ್ಳುವಂತವ್ರು ಇದಾರ. ಇಟ್ಟಂತ ಟೈಮ್ ಒಳಗ್ 1000 ರೂಪಾಯಿ ನಾವ್ ಬರೀ ಸಿಲಿಂಡರ್ಕ ಕೊಟ್ರ ಮತ್ತ ತಿನ್ನೋದೇನ್ರಿ? ಹಂಗಾಗಿ ಅಷ್ಟ ಅಲ್ಲ, ಪ್ರತಿಯೊಂದು ದಿನಸಿ ಸಾಮಾನುಗಳು ತಗೋರಿ, ಅಕ್ಕಿ ಆಯ್ತ, ಪೆಟ್ರೋಲ್, ಡೀಸೆಲ್ ಟೋಟಲ್ ಎಲ್ಲಾ ಏನಿದ್ರು ಪ್ರತಿಯೊಂದು ರೇಟ್ ಅನ್ನು ಈ ಕೇಂದ್ರ ಸರ್ಕಾರ ಎಲ್ಲಾ ಏರ್ಸ್ಕೊಂತ ಹೊಂಟೈತಿ. ಹಂಗಾಗಿ ಬಡವರ ಪರಿಸ್ಥಿತಿ ಬಹಳ ಕೆಟ್ಟಾಗೈತಿ. ಅದಕ್ ನಾವ್ ಇವತ್ತ ಕೇಂದ್ರ ಸರ್ಕಾರದ ವಿರುದ್ಧ ಒಲಿ ಹಚ್ಚಿ ಇನ್ನು ಮುಂದಿನ ದಿನಗಳೊಳಗ ನಾವು ಇದನ್ನ ರೂಢಿ ಮಾಡ್ಕೋಬೇಕಲ್ರಿ. ಇನ್ನು ಸಿಲಿಂಡರ್ ಬರ್ಬರ್ತೇ ಅಂದ್ರೆ ಈ 1000-2000 ಹೋಗ್ಬಿಡ್ತೈತಿ. ಅದಕ್ ನಾವ್ ಈಗ ಒಲಿ ಹಚ್ಚಿ ಅಡಿಗೆ ಮಾಡೋದನ್ನ ರೂಢಿ ಮಾಡ್ಕೊಳಾತೀವಿ. ಕಟ್ಗಿನೂ ಸಿಗಾಕತ್ತಿಲ್ರಿ. ಏನ್ ಪರಿಸ್ಥಿತಿ ಬಹಳ ಗಂಭೀರ ಐತ್ರಿ. ಅದಕ್ಕೆ ನಾವು ಈಗ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೀವಿ. ಮತ್ತೆ ಮನವಿನೂ ಮಾಡ್ಕೋತೀವಿ, ಸಿಲಿಂಡರ್ ರೇಟ್ ಅನ್ನ ಕಡಿಮೆ ಮಾಡ್ರಿ, ಮತ್ತ ಇದರಿಂದಾಗಿ ಬಡವರಿಗೆ ಬಹಳ ತೊಂದರೆ ಆಗತೈತೆ ಅಂತ ನಾವು ಮನವಿ ಮಾಡ್ತೀವಿ. ಈಗ ನಾವು ಒಂದು ಸಾಂಕೇತಿಕವಾಗಿ ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನದೊಳಗ ದೊಡ್ಡ ಪ್ರಮಾಣದೊಳಗ ನಾವು ಹೋರಾಟ ಮಾಡ್ತೀವಿ, ನಿರಂತರವಾಗಿ ಹೋರಾಟ.